ನಾನು ನಿಮ್ಮ ಕವಿತಾ ಮೇಕಪ್ ಆರ್ಟಿಸ್ಟ್. ಸೊ ನಿಮ್ಮ ಫೇಸ್ ಮೇಕಪ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಈ ರೀತಿ ಆಗುತ್ತಾ? ಈ ರೀತಿ ಯಾಕೆ ಆಗುತ್ತೆ ಅಂತ ನಿಮಗೆ ಗೊತ್ತಾ? ಬನ್ನಿ ಹೇಳ್ಕೊಡ್ತೀನಿ. ಗೈಸ್, ನೀವೆಲ್ಲ ಹೇಗೆ ರಿಮೂವ್ ಮಾಡ್ತೀರಾ ಗೊತ್ತಾ? ಮೇಕಪ್ಸ್ ಎಲ್ಲ ವೆಟ್ ವೈಪ್ಸ್ ತೊಗೊತೀರಾ, ಮೇಕಪ್ ರಿಮೂವ್ ಮಾಡ್ತೀರಾ, ಫೇಸ್ ವಾಶ್ ಮಾಡ್ತೀರಾ, ಅಷ್ಟೇ ಮುಗೀತು. ಆಮೇಲೆ ನೆಕ್ಸ್ಟ್ ಡೇ ಎದ್ದು ಅಯ್ಯೋ ನಾನು ಮೇಕಪ್ ಮಾಡ್ಕೊಂಡಿದ್ದೆ, ಪಿಂಪಲ್ಸ್ ಬಂದ್ಬಿಡ್ತು, ಈ ರೀತಿ ಹೇಳ್ತೀರಾ. ಸೊ ಮೇಕಪ್ ಹೇಗೆ ರಿಮೂವ್ ಮಾಡಬೇಕು ಅಂದರೆ, ಫಸ್ಟ್ ನೀವು ವೆಟ್ ವೈಪ್ಸ್ನ ತೊಗೊಂಡು ನಿಧಾನಕ್ಕೆ ನಿಮ್ಮ ಮೇಕಪ್ನ ರಿಮೂವ್ ಮಾಡಬೇಕು. ಜಾಸ್ತಿ ಸ್ಕ್ರಬ್ ಮಾಡಿದ್ರೆ ವೆಟ್ ವೈಪ್ಸ್ ಏನಾಗುತ್ತೆ ಅಂದರೆ ಸ್ಕಿನ್ ಎಲ್ಲ ಬರ್ನ್ ಆಗುತ್ತೆ. ಆಮೇಲೆ ಹೈ ಸ್ಕ್ರಬ್ ಮಾಡಬೇಕಾಗತ್ತೆ. ಸೊ ನಿಧಾನಕ್ಕೆ ಮೇಕಪ್ನ ರಿಮೂವ್ ಮಾಡಿ, ಅದಾದ್ಮೇಲೆ ನಿಮ್ಮ ಹತ್ರ ಯಾವುದು ಮೇಕಪ್ ರಿಮೂವರ್ ಇರುತ್ತೋ ಅದನ್ನು ಕಾಟನ್ ಪ್ಯಾಡ್ನ ಯೂಸ್ ಮಾಡಿಕೊಂಡು ಮೇಕಪ್ನ ರಿಮೂವ್ ಮಾಡ್ಕೊಳ್ಳಿ. ಆಮೇಲೆ 2 ಸಲ ಫೇಸ್ ವಾಶ್ ಮಾಡಿ. 2 ಸಲ ಯಾಕಂದರೆ ನೀವು ಎಷ್ಟೇ ಮೇಕಪ್ ರಿಮೂವ್ ಮಾಡಿದ್ರೂ ಓಪನ್ ಪೋರ್ಸ್ ಇರುತ್ತಲ್ಲ, ಅದರಲ್ಲಿ ಮೇಕಪ್ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ನೀಟಾಗಿ 2 ಸಲ ಫೇಸ್ ವಾಶ್ ಮಾಡಿ. ಇವಾಗ ಗೊತ್ತಾಯ್ತಾ ಮೇಕಪ್ ಮಾಡ್ಕೊಂಡ್ಮೇಲೆ ಯಾಕೆ ಪಿಂಪಲ್ಸ್ ಬರುತ್ತೆ, ಪಿಂಪಲ್ಸ್ ಬರಬಾರ್ದು ಅಂದರೆ ಏನು ಮಾಡಬೇಕು ಅಂತ. ಸೊ ಅಯ್ಯಪ್ಪ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಅಕೌಂಟ್ನ ಫಾಲೋ ಮಾಡಿ. ಬಾಯ್ ಬಾಯ್.